ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿ ಸ್ಟುಡಿಯೋ. ಈ ವಾರ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದು ನಮ್ಮ ಕರಾವಳಿ ಪ್ರತಿಭೆ ಆದಂತಹ ರಕ್ಷಿತಾ ಶೆಟ್ಟಿ ಅವ್ರಿಗೆ. ರಕ್ಷಿತಾ ಶೆಟ್ಟಿ ಅವ್ರಿಗೆ ಈ ಒಂದು ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದು ಯಾರಿಗೆಲ್ಲ ಖುಷಿಯಾಗಿದೆ ಫಸ್ಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆ ಅಂದರೆ ನನಗನ್ಸೋ ಪ್ರಕಾರ ರಕ್ಷಿತಾಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದು ಅವಳು ಆಟ ಚೆನ್ನಾಗಿ ಆಡಿದ್ದಾಳೆ ಅಂತ ಆಗಲಿ, ಅಥವಾ ಅವಳು ಮನೆಯಲ್ಲಿ ಎಲ್ಲ ಕೆಲಸದಲ್ಲೂ ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ ಅಂತ ಆಗಲಿ, ಇಂತಹ ಒಂದು ರೀಸನ್ಸ್ಗಳಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದಿಲ್ಲ. ಕಂಪ್ಲೀಟ್ ರಕ್ಷಿತಾಳ ವ್ಯಕ್ತಿತ್ವ ಏನಿದೆ, ಆ ಒಂದು ವ್ಯಕ್ತಿತ್ವ ಇವತ್ತು ಗೆದ್ದಿದೆ ಅಂತ ಹೇಳ್ಬೋದು. ಆ ಒಂದು ವ್ಯಕ್ತಿತ್ವಕ್ಕೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ವ್ಯಕ್ತಿತ್ವ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಲೈಕ್ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳಿದ್ದಾರೆ. ಅವ್ರಿಗೂ ಮತ್ತು ರಕ್ಷಿತಾಗೂ ಲೈಕ್ ಸೇಮ್ ಸಿಚುಯೇಷನ್ ಎದುರಾದಾಗ ರಕ್ಷಿತಾ ಹೇಗೆ ಬಿಹೇವ್ ಮಾಡಿದ್ದಾಳೆ ಆ್ಯಂಡ್ ಇಲ್ಲಿ ಬೇರೆ ಕಂಟೆಸ್ಟೆಂಟ್ಗಳು ಹೇಗೆ ಬಿಹೇವ್ ಮಾಡಿದ್ದಾರೆ ಅಂತ ಎಕ್ಸಾಂಪಲ್ಸ್ ಕೊಟ್ಕೊಂಡು ಹೇಳ್ತಾ ಹೋಗ್ತೀನಿ. ಸೊ ಇದರಲ್ಲೇ ರಕ್ಷಿತಾ ಅವಳು ವ್ಯಕ್ತಿತ್ವದಲ್ಲಿ ಗೆದ್ದಿದ್ದಾಳೆ ಅಂತ ನನ್ಗನ್ಸಿರೋದು. ಫಸ್ಟ್ ಆಫ್ ಆಲ್ ರಕ್ಷಿತಾನ ತುಂಬ ಕೆಳಗಾಕಿ ಮಾತಾಡಿ, ತುಂಬ ಕೀಳು ಮಟ್ಟದಲ್ಲಿ ತೋರಿಸಿ, ಅವಳನ್ನ ಒಂಥರ ತುಂಬಾ ಈ ಮನೆಯಲ್ಲಿ ಅವಳು ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿ ಪೋಟ್ರೆ ಮಾಡಿದಂತಹ ಅಶ್ವಿನಿ ಅವರು ಒಂದು ಕಡೆ ಆಗಿದ್ರೆ, ಅವಳನ್ನ ಈ ರೀತಿ ಕೆಳಗಾಕಿ ತೋರಿಸ್ಬೇಕಾದಾಗೆಲ್ಲ ಅವಳ ಜೊತೆ ನಿಂತ್ಕೊಂಡಿದ್ದಂಥವನು ಗಿಲ್ಲಿದು ಟೀಮ್ ಒಂದು ಕಡೆ ಆಗಿರುತ್ತೆ. ಅಲ್ಲಿ ಟಾಸ್ಕ್ ಅಂತ ಬಂದಾಗ, ಈ ವಾರದ ಟಾಸ್ಕ್ ಅಂತ ಬಂದಾಗ ಅವಳಿಗೆ ಆ್ಯಕ್ಚುಲಿ ಗಿಲ್ಲಿ ಟೀಮ್ಗೆ ಹೋಗಬೇಕು ಅಂತಲೇ ತುಂಬ ಇಷ್ಟ ಇರುತ್ತೆ. ಬಟ್ ಗಿಲ್ಲಿ ಹೋಗಿ ಅವಳನ್ನ ಅಪ್ರೋಚ್ ಮಾಡೋದೇ ಇಲ್ಲ. ಇಲ್ಲಿ ಗಿಲ್ಲಿ ಅಪ್ರೋಚ್ ಮಾಡಿಲ್ಲ ಅಂತ ಹೇಳಿ ರಕ್ಷಿತಾ ಸುಮ್ಮನೆ ಆಗಲಿಲ್ಲ. ಅಲ್ಲಿ ಅಶ್ವಿನಿ ಅವರು ಬಂದು ರಕ್ಷಿತಾನ ಅಪ್ರೋಚ್ ಮಾಡಿದ ತಕ್ಷಣ ರಕ್ಷಿತಾ ಓಕೆ ನಾನು ಆಡ್ತೀನಿ, ನಿಮ್ಮ ಟೀಮ್ಗಾದ್ರೂ ಪರವಾಗಿಲ್ಲ ನಾನು ಆಡ್ತೀನಿ ಅಂತ ಹೇಳಿ ಒಪ್ಕೊಂಡ್ಲು. ಆ್ಯಂಡ್ ಇದೇ ರೀತಿ ಅಶ್ವಿನಿ ಅವರು ಕಾವ್ಯ ಅವ್ರಿಗೂ ಹೋಗಿ ಕೂಡ ಅಪ್ರೋಚ್ ಮಾಡ್ತಾರೆ. ಅಪ್ರೋಚ್ ಮಾಡಿದಾಗ ಕಾವ್ಯ ಅವರು ಡೈರೆಕ್ಟಾಗಿ ಫೇಸ್ ಟು ಫೇಸ್ ಹೇಳ್ತಾರೆ, ಇಲ್ಲ ನಾನು ಆಡಲ್ಲ ನಿಮ್ಮ ಟೀಮ್ಗೆ ಅಂತ ಹೇಳ್ತಾರೆ. ಆ್ಯಂಡ್ ಕಾವ್ಯಗೆ ಅವರು ಗಿಲ್ಲಿ ಟೀಮಲ್ಲಿ ಆಡುವಂತಹ ಚಾನ್ಸ್ ಕೂಡ ಇರೋದಿಲ್ಲ ಆ ಒಂದು ಗೇಮಲ್ಲಿ. ಆದರೂ ಸಹ ಕಾವ್ಯ ಅಶ್ವಿನಿ ಟೀಮ್ಗೆ ಹೋಗೋದಕ್ಕೆ ರೆಡಿ ಇರೋದಿಲ್ಲ. ಆ್ಯಂಡ್ ಇಲ್ಲಿ ಒಂದು ವಿಚಾರದಲ್ಲಿ ರಕ್ಷಿತಾ ಅವರ ವ್ಯಕ್ತಿತ್ವ ತುಂಬ ಒಳ್ಳೆ ರೀತಿನಲ್ಲಿ ಕಾಣಿಸ್ತು ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ನನ್ನ ಶತ್ರು ಒಂದು ಕಡೆ ಇದ್ದಾರೆ, ನನ್ನ ಮಿತ್ರ ಒಂದು ಕಡೆ ಇದ್ದಾರೆ. ನಾನು ನನ್ನ ಮಿತ್ರನ ಟೀಮಲ್ಲಿ ಆಡಲಿಲ್ಲ ಅಂದಿದ್ದ ಮಾತ್ರಕ್ಕೆ ನಾನು ನನ್ನ ಶತ್ರು ಟೀಮಲ್ಲಿ ಹೋಗಿ ಗೇಮ್ ಆಡಬಾರ್ದು ಅನ್ನೋ ರೀತಿ ಅವ್ರು ಯೋಚನೆ ಮಾಡಿಲ್ಲ. ಕಾವ್ಯ ಅವರು ಆ ರೀತಿ ಯೋಚನೆ ಮಾಡಿದ್ರು, ಬಟ್ ರಕ್ಷಿತಾ ಅವರು ಆ ರೀತಿ ಯೋಚನೆ ಮಾಡಿಲ್ಲ. ನನಗೇನು, ನಾನು ಬಿಗ್ ಬಾಸ್ ಮನೆಗೆ ಬಂದಿರೋದು ಆಟ ಆಡೋದಕ್ಕೆ. ಯಾವುದೋ ಪಾಸ್ಟಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ಸ್ನೆಲ್ಲ ಇಟ್ಕೊಂಡು ನಾನು ನನ್ನ ಫ್ಯೂಚರ್ನ ಹಾಳು ಮಾಡ್ಕೊಳೋದಕ್ಕೆ ನನಗೆ ಇಷ್ಟ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡಿ ಅವಳು ಸರಿ ನಾನು ನಿಮ್ಮ ಟೀಮ್ಗೆ ಬಂದು ಆಡ್ತೀನಿ ಅಂತ ಹೇಳಿ ಹಾಡಿದ್ಲು. ಆ್ಯಂಡ್ ಇನ್ನು ಟೀಮ್ಗೆ ಹೋದ್ಮೇಲೆ ಆಡಿ ಗೆದ್ಸ್ಕೊಟ್ಲು ಕೂಡ. ತುಂಬ ಅವಳ ಎಫರ್ಟ್ಸ್ಗಳನ್ನು ಹಾಕಿ ತುಂಬ ಚೆನ್ನಾಗಿ ಆಟ ಆಡಿ ಆ ಟೀಮ್ ವಿನ್ ಆಗೋ ರೀತಿನೂ ಕೂಡ ಮಾಡಿದ್ದಾಳೆ ರಕ್ಷಿತಾ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಲೈಕ್ ಟೀಮಿಗೆ ಸೇರ್ಕೊಳೋದೇನೋ ಸೇರ್ಕೊಂಡ್ಬಿಡ್ತಾರೆ ಒಬ್ಬೊಬ್ರು ಕಂಟೆಸ್ಟೆಂಟ್ಗಳು, ಬಟ್ ಟೀಮಿಗೆ ಸೇರ್ಕೊಂಡ್ಮೇಲೂ ಸಹ ಆ ಟೀಮ್ಗೋಸ್ಕರ ಆಡದೆ ಅಪೋಸಿಟಲ್ಲಿರುವಂತಹ ಟೀಮ್ಗೋಸ್ಕರನೇ ಆಟನ ಆಡ್ತಿರ್ತಾರೆ ಎಷ್ಟೋ ಜನ ಕಂಟೆಸ್ಟೆಂಟ್ಗಳು. ಫಾರ್ ಎಕ್ಸಾಂಪಲ್ ಕಾಕ್ರೋಚ್ ಸುದಿ ಅವರು ಲಾಸ್ಟ್ ವೀಕ್ ಹೋಗಬೇಕಾದ್ರೆ ಆ ಒಂದು ವಾರದಲ್ಲಿ ಆಡಿದಂತಹ ಟಾಸ್ಕಲ್ಲಿ ಅವ್ರು ಸೇವ್ ಆಗಿರುವಂತಹ ಟೀಮ್ಗೆ ಹೋಗಿ ಸೇರ್ಕೊಂಡಿರ್ತಾರೆ. ಸೇರ್ಕೊಂಡ್ರು ಸಹ ಅವ್ರು ಅಶ್ವಿನಿ ಮೇಡಮ್ ಅವ್ರ ಹತ್ರ ಬಂದು ಡೈರೆಕ್ಟಾಗಿಯೇ ಸ್ಟೇಟ್ಮೆಂಟನ್ನು ಪಾಸ್ ಮಾಡಿರ್ತಾರೆ, ನಾನು ಅಲ್ಲಿದ್ದರೂ ಕೂಡ ನಾನು ನಿಮ್ಮ ಟೀಮ್ಗೆ ಆಟನ ಆಡ್ತಿರ್ತೀನಿ, ಅದು ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಕಾಕ್ರೋಚ್ ಸುದಿ ಅವರು ಅಶ್ವಿನಿ ಮೇಡಮ್ ಹತ್ರ ಹೇಳಿರ್ತಾರೆ. ಸೊ ಈ ರೀತಿ ಟೀಮಲ್ಲಿ ಇದ್ಕೊಂಡೇ ಟೀಮ್ಗೆ ಮೋಸ ಮಾಡುವಂಥ ಕಂಟೆಸ್ಟೆಂಟ್ಗಳು ಕೂಡ ಬಿಗ್ ಬಾಸ್ ಮನೆಯಲ್ಲಿ, ಅದರಲ್ಲೂ ಈ ವರ್ಷ ತುಂಬಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಅಂಥದ್ರಲ್ಲಿ ರಕ್ಷಿತಾಗೆ ಅಷ್ಟೆಲ್ಲ ಹಿಂಸೆ ಕೊಟ್ಟಿರುವಂತಹ ಅಶ್ವಿನಿ ಟೀಮ್ ಅವ್ರ ಜೊತೆ ಹೋದರೂ ಕೂಡ ರಕ್ಷಿತಾ ಯಾವುದೇ ರೀತಿಯಾದಂತಹ ಮೋಸ ಮಾಡಿಲ್ಲ. ಅವಳ ಒಂದು ಎಫರ್ಟ್ಸ್ ನಿಯತ್ತಾಗಿ ಏನು ಹಾಕಬೇಕೋ ಆ ಒಂದು ಎಫರ್ಟ್ಸನ್ನು ಹಾಕಿದ್ರು. ಸೊ ಇಲ್ಲೂ ಕೂಡ ಅವಳ ವ್ಯಕ್ತಿತ್ವ ವಿನ್ ಆಯಿತು ಅಂತಲೇ ಹೇಳ್ಬೋದು. ಸೊ ನನಗಂತೂ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದು ತುಂಬಾ ಖುಷಿ ಆಯಿತು. ಟಾಸ್ಕ್ ವಿಚಾರ ಅಂತ ಬಂದಾಗ ಮಾತ್ರ ಅಲ್ಲ, ಅವಳೊಂದು ಆ್ಯಕ್ಟಿವಿಟಿ ಆಗಿರ್ಬೋದು ಅಥವಾ ಟಾಸ್ಕ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಇರುವಂತಹ ಅಷ್ಟು ಕೆಲಸಗಳನ್ನೂ ಆಗಿರ್ಬೋದು, ಎಲ್ಲವನ್ನೂ ಸಹ ಅವಳು ನಮ್ಮನೆ ನನ್ನ ಒಂದು ಜವಾಬ್ದಾರಿ ಅನ್ನೋ ರೀತಿ ತನ್ನ ತಲೆ ಮೇಲೆ ಹೊತ್ಕೊಂಡೇ ಮಾಡ್ತಿದ್ದಾಳೆ ರಕ್ಷಿತಾ. ಸೊ ಅದಕ್ಕೋಸ್ಕರ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಅವಳ ವ್ಯಕ್ತಿತ್ವ ಇನ್ನೊಂದು ಕಡೆ ಎಲ್ಲಿ ತುಂಬ ಜನರ ಮನಸ್ಸನ್ನು ಗೆಲ್ಲೋದಕ್ಕೆ ಯೂಸ್ ಆಯಿತು ಅಂತಂದರೆ, ಲೈಕ್ ಅಶ್ವಿನಿ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಿರ್ತಾರೆ. ಆವಾಗ ರಕ್ಷಿತಾ ಅವರು ಹೋಗಿ ರಘು ಅವ್ರ ಹತ್ರ ಹೇಳ್ತಾರೆ, ನೀವು ಯಾಕೆ ಹೋಗೇ ಬಾರೆ ಅಂತ ಮಾತಾಡ್ತೀರಾ, ಹಂಗೆಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ, 8 ವಾರದಿಂದ ಏನು ದಬ್ಬಾಕಿದ್ದೀರಾ ಅಂತೆಲ್ಲ ಕೇಳ್ತಿದ್ದೀರಲ್ಲ, ಹಂಗೆಲ್ಲ ಕೇಳಬಾರ್ದಾಗಿತ್ತು. ಯಾಕೆ ಅಂದರೆ ಲೈಕ್ ಎಲ್ಲರೂ ಕೂಡ ಒಂದೇ ರೀತಿ ಇರೋದಿಲ್ಲ, ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ಆಟ ಅನ್ನೋದು, ಹಂಗೆಲ್ಲ ಕೇಳಬಾರ್ದಾಗಿತ್ತು ಅಂತ ಹೇಳಿ ರಘು ಅವ್ರಿಗೆ ಹೋಗ್ಬಿಟ್ಟು ರಕ್ಷಿತಾ ಅವರು ಒಂದು ಸ್ವಲ್ಪ ರಘುಗೆ ನಾಲೆಜ್ ಕೊಡ್ತೀನಿ ಈ ವಿಚಾರದಲ್ಲಿ ಅನ್ನೋ ರೀತಿ ಮಾಡ್ತಿರ್ತಾಳೆ. ಸೊ ಆವಾಗಲೂ ಕೂಡ ರಕ್ಷಿತಾ ಅವರು ತುಂಬಾ ಇಷ್ಟ ಆದ ಜನಗಳಿಗೆ. ಯಾಕೆ ಅಂದರೆ ರಕ್ಷಿತನ ತುಂಬಾ ಕುಗ್ಸೋಕ್ಕೆ ಪ್ರಯತ್ನ ಪಟ್ಟಂತಹ ವ್ಯಕ್ತಿ ಅಶ್ವಿನಿ ಗೌಡ ಅವರು. ಸೊ ಅಶ್ವಿನಿ ಗೌಡ ಅವರು ಕುಗ್ಗುವಂತಹ ಮಾತುಗಳನ್ನ ಬೇರೆ ಕಂಟೆಸ್ಟೆಂಟ್ಗಳು ಆಡಿದಾಗ ಆ ಕಂಟೆಸ್ಟೆಂಟ್ಗಳಿಗೆ ಹೋಗಿ ಬುದ್ಧಿವಾದ ಹೇಳಿದ್ರಲ್ಲ ರಕ್ಷಿತಾ. ಎಸ್, ಆ್ಯಡ್ಸ್ ಆಫ್ ರಕ್ಷಿತಾ ಟು ಯು ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಗಿಲ್ಲಿ ಜೊತೆ ಜಗಳ ಆಡಿದಾಗೂ ಅಷ್ಟೇ. ಆ್ಯಂಡ್ ಗಿಲ್ಲಿ ಟಾಸ್ಕಲ್ಲಿ ಲೈಕ್
ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಗಿಲ್ಲಿ ಒಂದಷ್ಟು ಮಾತುಗಳನ್ನ ಆಡಿರ್ತಾನೆ, ಮಿತಿ ಮೀರಿದ ವರ್ತನೆನ ಅಲ್ಲಿ ಮಾಡಿರ್ತಾನೆ ಗಿಲ್ಲಿ. ಯಾಕೆ ಅಂದರೆ ಅವನಿಗೆ ಗೊತ್ತು ನಾನು ಏನು ಮಾಡಿದ್ರೆ ಅಶ್ವಿನಿ ಮೇಡಮು ಟ್ರಿಗರ್ ಆಗ್ತಾರೆ ಅಂತ ಗಿಲ್ಲಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಆ ಟ್ರಿಗರಿಂಗ್ ಪಾಯಿಂಟ್ಸ್ನೆಲ್ಲ ಇಟ್ಕೊಂಡು ಗಿಲ್ಲಿ ತುಂಬಾ ಟ್ರಿಗರ್ ಮಾಡಿರ್ತಾನೆ. ಸೊ ಅದ್ರ ಬಗ್ಗೆ ಕೂಡ ರಕ್ಷಿತಾ ಅವಳು ಗಿಲ್ಲಿ ಹತ್ರ ಹೋಗಿ ಮಾತಾಡ್ತಾಳೆ. ಗಿಲ್ಲಿ ಹತ್ರ ಮಾತಾಡ್ಬಿಟ್ಟು ನೀನೇನಕ್ಕೆ ಆ ರೀತಿ ಅಲ್ಲ ಅಂತೆ, ಆ ರೀತಿ ಎಲ್ಲ ಹೇಳಬಾರ್ದಾಗಿತ್ತು, ಅವ್ರು ದೊಡ್ಡೋರಲ್ವ ಅಂತೆಲ್ಲ ಹೇಳಿ ಬುದ್ಧಿವಾದ ಹೇಳಿ ಟ್ರೈ ಮಾಡ್ತಾಳೆ. ಅಷ್ಟೇ ಎಲ್ಲ ಹೋಗ್ಬಿಟ್ಟು ಸಾರಿ ಕೇಳು ಅಂತಲೂ ಹೇಳ್ತಾಳೆ. ಆ್ಯಂಡ್ ಅಶ್ವಿನಿ ಅವರು ಉಪವಾಸ ಮಾಡಿದಾಗ ಸಾಕಷ್ಟು ಜನ ಹತ್ರ ಹೋಗಿ ಹೇಳ್ತಾರೆ, ನೀವು ಹೋಗಿ ಕನ್ವಿನ್ಸ್ ಮಾಡಿ, ನೀವು ಹೋಗಿ ಕನ್ವಿನ್ಸ್ ಮಾಡಿ ಅವ್ರು ಊಟ ಮಾಡಲಿ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಅಂತ ಹೇಳ್ತಿರ್ತಾಳೆ. ಬಟ್ ಇವಳು ಇಷ್ಟೆಲ್ಲ ಮಾಡಿದ್ರೂ ಸಹ ಯಾರೋ ಒಬ್ಬರು ನನ್ನನ್ನು ನೋಡಲಿ, ಯಾರೋ ಒಬ್ಬರನ್ನ ನನ್ನ ಐಡೆಂಟಿಫೈ ಮಾಡಲಿ, ನಾನು ಒಳ್ಳೆಯವಳು ಅಂತ ಹೇಳಿ ಐಡೆಂಟಿಫೈ ಮಾಡಲಿ ಅಂತ ಹೇಳಿ ಅವಳು ಮಾಡೋದಿಲ್ಲ. ಅವಳು ಯಾರ ಹತ್ರ ಪ್ರಾಬ್ಲಮ್ ಕ್ರಿಯೇಟ್ ಆಗಿರುತ್ತೆ ಅಶ್ವಿನಿ ಅವ್ರಿಗೆ, ಯಾರ ಹತ್ರ ಪ್ರಾಬ್ಲಮ್ ಕ್ರಿಯೇಟ್ ಆಗಿರುತ್ತೋ ಜಸ್ಟ್ ಅವ್ರ ಹತ್ರ ಹೋಗಿ ಮಾತ್ರ ಮಾತಾಡ್ತಾಳೆ. ಅವಳಿಗೆ ಗೊತ್ತಾಗ್ಬಿಟ್ಟಿದೆ, ಲೈಕ್ ಅವ್ರು ಇರೋದೇ ಹಾಗೆ, ಬಿಟ್ಬಿಡಿ, ನೀವಾದರೂ ಸರಿಯಾಗಿರ್ಬೋದಲ್ವ, ನೀವು ಈ ರೀತಿ ಮಾಡಬಾರ್ದಾಗಿತ್ತು, ಸರಿ ಹೋಗಿ ಅವ್ರು ಬಿಟ್ಟಾಕಿ, ಅವ್ರಿಗೆ ಹಠ ಜಾಸ್ತಿ, ಅವ್ರ ಮುಂಡು ಜಾಸ್ತಿ, ಹೋಗಿ ಅವ್ರನ್ನ ಮಾತಾಡಿಸಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅಂತ ಹೇಳಿ ಯಾರಿಗೆ ಲೈಕ್ ಅಶ್ವಿನಿ ಅವ್ರ ಜೊತೆ ಒಂದು ಫೈಟ್ ಅನ್ನೋದಾಗಿರುತ್ತೋ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದು ರಕ್ಷಿತಾ. ಸೊ ಈ ಒಂದು ವ್ಯಕ್ತಿತ್ವ ತುಂಬಾ ಇಷ್ಟ ಆಯಿತು ಜನಗಳು ಎಲ್ರಿಗೂ ಸಹ. ಯಾಕೆ ಅಂತಂದರೆ ಒಂದು ಕಾಲದಲ್ಲಿ ರಕ್ಷಿತಾನ ಕುಗ್ಸೋದಕ್ಕೆ ರಕ್ಷಿತಾ ಒಂದು ರೀತಿ ಡಿಪ್ರೆಷನ್ಗೆ ಹೊರಟೋಗ್ಬೇಕಾಗಿತ್ತು. ಆ ರೀತಿ ನಡೆಸ್ಕೊಂಡಂತಹ ವ್ಯಕ್ತಿ ಅಂದರೆ ಅದು ಅಶ್ವಿನಿ ಗೌಡ ಅವರು. ಆ್ಯಂಡ್ ರಕ್ಷಿತಾ ಬಗ್ಗೆ ಸ್ಟೇಟ್ಮೆಂಟ್ಗಳು ಪಾಸ್ ಮಾಡಿರೋದಾಗಿರ್ಬೋದು, ಲೈಕ್ ಕಾರ್ಟೂನ್ ಅನ್ನೋದಾಗಿರ್ಬೋದು, ಇವಳು ಅಮಾವಾಸ್ಯೆ ಅನ್ನೋದಾಗಿರ್ಬೋದು. ಆ್ಯಂಡ್ ಇನ್ನು ಕೈ ಹಿಡ್ಕೊಂಡು ಓಡಾಡ್ತಾಳೆ. 35 ವರ್ಷ ಆದರೂ ಕೂಡ ಇಂಡಸ್ಟ್ರಿನಲ್ಲಿ ಇದ್ದರೂ ಕೂಡ ಯಾವೊಬ್ಬ ವ್ಯಕ್ತಿ ಜೊತೆನೂ ನಾವು ಈ ರೀತಿ ಕೈ ಹಿಡ್ಕೊಂಡು ಹೋಗಿ ರೂಮಲ್ಲಿ ಕುತ್ಕೊಂಡಿರಲಿಲ್ಲ. ಬಟ್ ಇವಳು ಆ ರೀತಿ ಎಲ್ಲ ಮಾಡ್ತಾಳೆ, ಈ ವಯಸ್ಸಿಗೆ ಆ ರೀತಿ ಎಲ್ಲ ಮ್ಯಾನಿಪುಲೇಟ್ ಮಾಡ್ತಾಳೆ ಅಂತ ಹೇಳೋದಾಗಿರ್ಬೋದು. ಇದೆಲ್ಲ ಒಂಥರ ರಕ್ಷಿತಾ ಕ್ಯಾರೆಕ್ಟರ್ನೇ ಡ್ಯಾಮೇಜ್ ಮಾಡುವಂತಹ ಸ್ಟೇಟ್ಮೆಂಟ್ಸ್ಗಳು. ಇಂತಹ ಸ್ಟೇಟ್ಮೆಂಟ್ಸ್ಗಳೆಲ್ಲ ಅಶ್ವಿನಿ ಅವ್ರು ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೂ ಸಹ ಅಶ್ವಿನಿ ಅವ್ರ ಜೊತೆ ನಿಂತ್ಕೊಂಡ್ಲವಳು. ಒಂದು ಟಾಸ್ಕಲ್ಲಾಗಿರ್ಬೋದು, ಔಟ್ ಆಫ್ ದ ಟಾಸ್ಕ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಸಹ ಅಶ್ವಿನಿ ಅವ್ರ ಜೊತೆ ಅವಳು ನಿಂತ್ಕೊಂಡ್ಳು. ಡೈರೆಕ್ಟಾಗಿ ಹೋಗಿ ಅಶ್ವಿನಿ ಅವ್ರ ಮುಂದೆ ನಾನು ನಿಮ್ಮ ಪರವಾಗಿದ್ದೀನಿ ಅಂತ ಹೇಳ್ದಿದ್ರು ಕೂಡ ಇಂಡೈರೆಕ್ಟಾಗಿ ಅಶ್ವಿನಿ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಳು ಅವಳು. ಸೊ ಈ ಒಂದು ಕ್ಯಾರೆಕ್ಟರ್ ರಕ್ಷಿತಾ ಅವ್ರದ್ದು ತುಂಬ ಇಷ್ಟ ಆಯಿತು. ಆ್ಯಂಡ್ ಅದಕ್ಕೋಸ್ಕರನೇ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ತು. ಆ್ಯಂಡ್ ಇನ್ನು ಕಿಚ್ಚ ಸುದೀಪ್ ಅವ್ರು ಲಾಸ್ಟ್ ವೀಕು ರಕ್ಷಿತಾಗೆ ಒಂದು ಸ್ವಲ್ಪ ಕ್ಲಾಸ್ ತೊಗೊಂಡಿದ್ರು, ಒಂದು ಸ್ವಲ್ಪ ರಗಡಗೆ ತೊಗೊಂಡಿದ್ರು ಅಂತ ಹೇಳ್ಬೋದು. ಲೈಕ್ ಪಿತ್ತ ನೆತ್ತಿಗೆ ಇರುತ್ತೆ ಅನ್ನುವಂತಹ ವಿಚಾರ ಹೊರಗಡೆ ತುಂಬಾ ವೈರಲ್ ಆಗಿತ್ತು. ಸೊ ಆ ಎಲ್ಲ ವಿಚಾರಕ್ಕೂ ಸಹ ಕಿಚ್ಚ ಸುದೀಪ್ ಅವ್ರು ನನ್ನ ಕ್ಲಾರಿಟಿ ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತು. ಯಾಕೆ ಅಂತಂದರೆ ಹೊರಗಡೆ ತುಂಬಾ ಚರ್ಚೆ ಆಗ್ತಿತ್ತು, ಅಶ್ವಿನಿ ಗೌಡ ಅವ್ರಿಗೆ ಒಂದು ಬಯಾಸ್ಡ್ ನಿರ್ಧಾರಗಳನ್ನ ಮಾಡ್ತಾರೆ, ರಕ್ಷಿತಾ ಅವ್ರಿಗೆ ಬಯಾಸ್ಟಾಗಿ ನಡ್ಕೋತಿದ್ದಾರೆ ಅನ್ನೋ ರೀತಿ ಕಿಚ್ಚನ ಮೇಲೆ ಒಂದು ಸ್ವಲ್ಪ ಆಪಾದನೆ ಬಂದಿತ್ತು. ಸೊ ಅದನ್ನು ಹೋಗಿಸ್ಕೊಳೋದಕ್ಕೆ ಏನೋ ಕಿಚ್ಚ ಸುದೀಪ್ ಅವರು ನೀಟಾಗಿ ಹೇಗೆ ಜನಗಳಿಗೆ ನೋಡ್ಕೊಳೋ ರೀತಿ ಕೊಡಬೇಕು ಆ ರೀತಿ ಕೊಟ್ಟರು. ರಕ್ಷಿತಾ ಮುಖಾಂತರನೇ ಕೊಡಿಸಿದ್ರು ಅಂತ ಹೇಳ್ಬೋದು. ರಕ್ಷಿತಾ ಅವ್ರನ್ನೇ ಕೇಳಿದ್ರು, ನಾನು ಬೈದಿದ್ದು ಏನಕ್ಕೆ ಅಂತ ಅರ್ಥ ಆಯ್ತಾ ಅಂತ ಹೇಳಿ ಕೇಳಿದ್ರು. ಆ್ಯಂಡ್ ರಕ್ಷಿತಾ ಅವರು ಕೂಡ ಅದನ್ನು ಒಪ್ಕೊಂಡ್ರು. ಎಸ್, ನಾನು ತುಂಬ ಓವರಾಗಿ ರಿಯಾಕ್ಟ್ ಮಾಡ್ತಿದ್ದೆ, ಅದರ ಅವಶ್ಯಕತೆ ಇರಲಿಲ್ಲ, ಸೊ ಅದಕ್ಕೋಸ್ಕರ ನೀವು ಹೇಳಿದ್ರಿ ಅಂತ ಹೇಳಿದ್ರು. ಆ್ಯಂಡ್ ಅದು ನಿಮ್ಗೆ ಅರ್ಥ ಆಗಿದೆ ಅಲ್ವಾ, ನಿಮ್ಗೆ ಅದರಿಂದ ಏನಾದರೂ ಬೇಜಾರಾಯ್ತಾ ಅಂತಲೂ ಕೂಡ ಸುದೀಪ್ ಅವ್ರು ಕೇಳಿದ್ರು. ಆವಾಗ ಇಲ್ಲ, ನಾನು ಖುಷಿಯಾಗೇ ಇದ್ದೀನಿ, ನನ್ನ ಮಿಸ್ಟೇಕ್ಸ್ ನನಗೆ ಗೊತ್ತಾಯಿತು ಅಂತ ಹೇಳಿ ರಕ್ಷಿತಾ ಅವರು ಅದನ್ನು ಒಪ್ಕೊಂಡಿದ್ರು. ಸೊ ರಕ್ಷಿತಾ ಕ್ಯಾರೆಕ್ಟರ್ ಈ ರೀತಿ ಇದೆ, ಲೈಕ್ ಆನ್ ಸ್ಪಾಟ್ ಅವ್ರ ತಲೆಗೆ ಏನು ಬರುತ್ತೋ ಅದು ಮಾಡಿಬಿಡ್ತಾಳೆ, ಮಾತಾಡ್ಬಿಡ್ತಾಳೆ. ಬಟ್ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅಥವಾ ಯಾರಾದರೂ ಬಂದು ಅದ್ರ ಬಗ್ಗೆ ಒಂದು ಡಿಸಿಷನನ್ನು ಹೇಳಿದ ಮೇಲೆ, ಹಿಂಗೆ ಮಾಡಬಾರ್ದಾಗಿತ್ತು, ಹಂಗೆ ಮಾಡಬೇಕಾಗಿತ್ತು ಅಂತ ಹೇಳಿದ್ಮೇಲೆ ಅವಳು ಅದನ್ನು ಒಪ್ಕೊಳ್ತಾಳೆ. ಅಯ್ಯೋ ಹೌದಲ್ವಾ, ಈ ರೀತಿಯೂ ಮಾಡ್ಬೋದಾಗಿತ್ತಲ್ವಾ, ಹಂಗೆ ಮಾಡಿದರೆ ಇನ್ನೂ ಚೆನ್ನಾಗಿರೋದಲ್ವಾ, ಹಿಂಗೆ ಮಾಡಿದ್ದು ತಪ್ಪಾಯ್ತೇನೋ ಅಂತ ಹೇಳಿ ಎಸ್ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊತಾಳೆ. ಸೊ ಅದೊಂದು ನೇಚರ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಅವಳು ತಪ್ಪು ಮಾಡಿರೋದನ್ನ ಎಸ್ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ತಾಳೆ. ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೋ ಜನಕ್ಕೆ ಆ ಒಂದು ಇದೇ ಇಲ್ಲ, ತಪ್ಪು ಮಾಡಿಬಿಡ್ತಾರೆ, ಧೈರ್ಯವಾಗಿ ತಪ್ಪು ಮಾಡಿಬಿಡ್ತಾರೆ. ಬಟ್ ಧೈರ್ಯವಾಗಿ ತಪ್ಪು ಮಾಡಿರೋದನ್ನ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳುವಂತಹ ಧೈರ್ಯನೇ ಇರೋದಿಲ್ಲ ಅವ್ರಿಗೆ. ಬಟ್ ರಕ್ಷಿತಾ ಏನಾದ್ರು ಒಂದು ತಪ್ಪನ್ನು ಮಾಡಿದಾಳೆ ಅಂತಂದರೆ ಅವಳು ಮಾಡಿರೋ ತಪ್ಪನ್ನು ಖಂಡಿತವಾಗ್ಲೂ ಅವಳು ಒಪ್ಕೊತಾಳೆ. ಅವಳಿಗೆ ಅನಿಸಿದ್ರೆ, ಲೈಕ್ ಅವಳು ಅರಿವಿಗೆ ಬಂದರೆ ಯಾರಾದರೂ ದೊಡ್ಡವ್ರು ಬಂದು ಇಲ್ಲ ನೀನು ತಪ್ಪು ಮಾಡಿದ್ಯಾ, ಈ ರೀತಿ ಮಾಡಬಾರ್ದಾಗಿತ್ತು, ಈ ರೀತಿ ಮಾಡಬೇಕಾಗಿತ್ತು ಅಂತ ಹೇಳಿದಾಗ ಅವಳು ಖಂಡಿತವಾಗ್ಲೂ ಅದನ್ನು ಒಪ್ಕೊತಾಳೆ. ಸೊ ಆ ಒಂದು ನೇಚರ್ ತುಂಬಾ ಇಷ್ಟ ಆಗಿರುತ್ತೆ. ಸೊ ಈ ಎಲ್ಲ ಒಂದು ಕಾರಣಗಳಿಗೂ ಸಹ ರಕ್ಷಿತಾಗಿ ಈ ವಾರ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಆ್ಯಂಡ್ ಇನ್ನು ಬಿಗ್ ಬಾಸ್ ಸೀಸನ್ 12ನ ಮೊದಲನೇ ಮಹಿಳಾ
ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ಬೋದು. ಸೀಸನ್ 1 ಅಲ್ಲಿ ಇದುವರೆಗೂ ಸಹ ಯಾರಿಗೂ ಸಹ ಕಿಚ್ಚನ ಚಪ್ಪಾಳೆ ಮಹಿಳೆ ಸ್ಪರ್ಧಿಗಳಿಗೆ ಸಿಕ್ಕಿರಲಿಲ್ಲ. ಗಿಲ್ಲಿ ಅವ್ರಿಗೆ ಸಿಕ್ಕಿತ್ತು, ಧನುಷ್ ಅವ್ರಿಗೆ ಸಿಕ್ಕಿತ್ತು, ರಘು ಅವ್ರಿಗೆ ಸಿಕ್ಕಿತ್ತು. ಹುಡುಗಿರು ಹೆಣ್ಮಕ್ಳಂತೂ ತುಂಬಾ ವೆಯ್ಟ್ ಮಾಡ್ತಿದ್ದಾರೆ ಕ್ಯಾಪ್ಟನ್ ಆಗೋದಕ್ಕಾಗಿರ್ಬೋದು, ಕಿಚ್ಚನ ಚಪ್ಪಾಳೆ ತೊಗೊಳಕ್ಕಾಗಿರ್ಬೋದು. ಲೈಕ್ ಈ ರೀತಿ ಎಲ್ಲದಕ್ಕೂ ತುಂಬಾ ವೆಯ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಡಿಸ್ಕಸ್ ಸಹ ಮಾಡ್ತಿದ್ದಾರೆ. ಹುಡುಗಿರೇ ತುಂಬ ಸೌಂಡ್ ಮಾಡ್ತಿರೋದು ಎಲ್ಲ ವಿಚಾರದಲ್ಲೂ ಅಷ್ಟೇ. ಹೆಣ್ಮಕ್ಳೇ ಸ್ಟ್ರಾಂಗಾಗಿ ಕಾಣಿಸ್ಕೊತಿರೋದು. ಬಟ್ ಒಂದು ಕ್ಯಾಪ್ಟನ್ಸಿ ಅಂತ ಬಂದಾಗಿರ್ಬೋದು ಅಥವಾ ಕಿಚ್ಚನ ಚಪ್ಪಾಳೆ ಅಂತ ಬಂದಾಗಿರ್ಬೋದು, ಎಲ್ಲ ಕೂಡ ಗಂಡು ಮಕ್ಕಳೇ ಆಗ್ತಿದ್ದಾರೆ, ಗಂಡು ಮಕ್ಕಳಿಗೆ ಸೇರ್ತಿದೆ, ಹೆಣ್ಮಕ್ಳಿಗೆ ಸೇರ್ತಿಲ್ಲ ಅಂತ ಹೇಳ್ಕೊಂಡು ಮಾತಾಡ್ಕೊಂಡಿದ್ರು. ಬಟ್ ಇವಾಗ ಕಿಚ್ಚನ ಚಪ್ಪಾಳೆ ಮೊದಲ ಮಹಿಳಾ ಸ್ಪರ್ಧಿ ಬಿಗ್ ಬಾಸ್ ಸೀಸನ್ 12 ಮೊದಲ ಮಹಿಳಾ ಸ್ಪರ್ಧಿ ಕಿಚ್ಚನ ಚಪ್ಪಾಳೆ ತೊಗೊಂಡಿರೋದು ಅಂತಂದರೆ ಅದು ನಮ್ಮ ರಕ್ಷಿತಾ ಅವರು. ಅವಳ ಒಂದು ಫೋಟೋನ ರಘು ಅವರ ಕೈಯಲ್ಲಿ ಟಾಪಲ್ಲಿ ಹಾಕ್ಸಿದ್ದಾಳೆ. ಆ್ಯಂಡ್ ರಕ್ಷಿತಾ ಯಾವಾಗಲೂ ಟಾಪಲ್ಲೇ ಇರಬೇಕು ಅಂತ ಕೇಳ್ಕೊತೀನಿ. ನಿಮ್ಗೆ ಏನು ಅನಿಸುತ್ತೆ ಫ್ರೆಂಡ್ಸ್ ರಕ್ಷಿತಾ ಅವರ ಈ ಒಂದು ವ್ಯಕ್ತಿತ್ವ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಗಂಟ್ಲು ಕಟ್ಟಿದಂಗೆ ಆಗಿದೆ, ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಿದ್ದೀನಿ. ಲೈಕ್ ಬಿಟ್ಟು ಮಾತಾಡೋದು ಆ ರೀತಿ ಆಗ್ತಿದೆ. ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಟೇಕ್ ಕೇರ್. ಬಾಯ್.